ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು 25/7/2026 ಇಸ್ವಿ ಶನಿವಾರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿ ಇದ್ದಾನೆ. ಮೇಷರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಆರೋಗ್ಯದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಾನೆ, ಮತ್ತು ಭಯವನ್ನು ಉಂಟು ಮಾಡ್ತಾನೆ. ಮೃತ್ಯುಂಜಯ ಸ್ತೋತ್ರವನ್ನು ತಾವು ಇಂದೂ ಕೂಡ ಪಠಿಸಬೇಕು. ವೃಷಭ ರಾಶಿ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ದೂರದ ಪ್ರವಾಸ ಯೋಗವನ್ನು ಸೂಚಿಸ್ತಾ ಇದ್ದಾನೆ. ದೇವಿಯ ದರ್ಶನವನ್ನು ಮಾಡಿ ಒಳ್ಳೆಯದಾಗಲಿ. ಮಿಥುನ ರಾಶಿ ಆರೋಗ್ಯದಲ್ಲಿ ಕಿರಿಕಿರಿ ಇರುತ್ತೆ. ಧನ್ವಂತರಿ ಸ್ತೋತ್ರವನ್ನು ತಾವು ಪಡಿಸಿ. ಕರ್ಕಾಟಕ ರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಮಕ್ಕಳಿಂದ ಸೌಖ್ಯವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಸಿಂಹರಾಶಿ ಚತುರ್ಥದಲ್ಲಿರ್ತಕ್ಕಂಥ ಚಂದ್ರ ಗೃಹ ಸೌಖ್ಯವನ್ನು, ವಾಹನ ಸೌಖ್ಯವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿಗೆ ಸಹೋದರಿಯರಿಂದ ಕಿರಿಕಿರಿ ಇದೆ, ಮಾತಿನಲ್ಲಿ ಹಿತಮಿತವಿರಲಿ, ಒಳ್ಳೆಯದಾಗಲಿ. ತುಲಾರಾಶಿ ಧನ ಲಾಭ ಇದೆ, ಕುಟುಂಬ ಸೌಖ್ಯ ಇದೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ಮೃಷ್ಟಾನ್ನ ಭೋಜನ ಇದ್ರೂ ಕೂಡ ಚಿಂತೆ ಇರುತ್ತೆ ನಿಮಗೆ ಇಡೀ ದಿನ. ಆದ್ದರಿಂದ ಗುರು ಸ್ತೋತ್ರವನ್ನು ತಾವು ಪಠಿಸಿ, ಒಳ್ಳೆಯದಾಗಲಿ. ಧನುರಾಶಿ ಧನ ನಷ್ಟ, ಮಾನ ನಷ್ಟ ಇದೆ. ಗುರು ಸ್ತೋತ್ರವನ್ನು ತಾವು ಕೂಡ ಪಠಿಸಿ, ಒಳ್ಳೆಯದಾಗಲಿ. ಮಕರ ರಾಶಿ ಲಾಭದಲ್ಲಿರ್ತಕ್ಕಂಥ ನೀಚ ಚಂದ್ರ ನಿಮಗೆ ಸಾಲ ವಗೈರಿಗಳನ್ನು ಇವತ್ತು ಕೊಡಿಸ್ತಾನೆ. ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಕುಂಭರಾಶಿ ದಶಮದಲ್ಲಿರ್ತಕ್ಕಂಥ ಚಂದ್ರ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ದೋಷಗಳನ್ನು ಕೂಡ ಉಂಟು ಮಾಡಿದರೂ ಕೂಡ ಸಮಾಧಾನವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಮೀನರಾಶಿ ಭಾಗ್ಯದಲ್ಲಿ ಚಂದ್ರನಿರುವುದರಿಂದ, ಆತ ನೀಚನಾಗಿರುವುದರಿಂದ ನಿಮಗೆ ವ್ಯವಹಾರಗಳಲ್ಲಿ ಸ್ವಲ್ಪ ಸೋಲಾದರೂ ಕೂಡ ಸ್ವಲ್ಪ ಸಂತಸ ಇರುತ್ತೆ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ